ಫ್ರೆಂಡ್ಸ್, ಐ ಆಮ್ 100% ಶೋರ್, ನಾನು ನಿಮಗೆ ಗ್ಯಾರಂಟಿ ಕೊಡುತ್ತೇನೆ. ಈ ವಿಡಿಯೋ ನೋಡಿದ ನಂತರ ನಿಮಗೆ ನಿಮ್ಮ ಫೋನ್ನ ಬ್ಯಾಟ್ರಿ ಬಗ್ಗೆ ಯಾವುದೇ ಡೌಟ್ ಇರುವುದಿಲ್ಲ. ನಿಮ್ಮ ಎಲ್ಲಾನೇ ಡೌಟ್ ಇವತ್ತಿನ ಈ ವಿಡಿಯೋ ಒಳಗಡೆ ಕ್ಲಿಯರ್ ಆಗಲಿದೆ. ಸೊ 90% ಜನರ ಬ್ಯಾಟ್ರಿಯಲ್ಲಿ ಇದೇ ಇಶ್ಯೂ ಬರುತ್ತಿದೆ. ಅವರು ಸ್ಟಾರ್ಟಿಂಗು ಫೋನ್ ಪರ್ಚೇಸ್ ಮಾಡಿದಾಗ ಯಾವ ರೀತಿ ಅದು ಪಿಕಪ್ ಕೊಡ್ತಾ ಇತ್ತು, ಅದು ಈಗ ಕೊಡ್ತಾ ಇಲ್ಲ ಅಂತ. ನಿಮ್ಮ ಫೋನ್ಗೆ ಯಾವ ರೀತಿ ಚಾರ್ಜ್ ಮಾಡಬೇಕು, ಎಷ್ಟು ಚಾರ್ಜ್ ಮಾಡಬೇಕು, ಯಾವ ಚಾರ್ಜರ್ ಇಂದ ಮಾಡಬಾರದು, ಏನೇನು ಮಿಸ್ಟೇಕ್ಸ್ ಇದೆ, ಆ ಎಲ್ಲ ಮಿಸ್ಟೇಕ್ಸ್ ಅನ್ನ ನಾನು ನಿಮಗೆ ಈಗ ತಿಳಿಸ್ತಾ ಇದ್ದೇನೆ. ಸೊ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ ನ ಸೊಲ್ಯೂಷನ್ ಈ ವಿಡಿಯೋ ಒಳಗೆ ನಿಮಗೆ ಸಿಗಲಿದೆ. ಸೊ ಹಾಗಾಗಿ ಈ ವಿಡಿಯೋವನ್ನ ಎಲ್ಲಿಗೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವು ಇನ್ನೂವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲೇವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು 1K ಸಬ್ಸ್ಕ್ರೈಬರ್ಸ್ ಅನ್ನ ಮುಟ್ಟಲು ಸ್ವಲ್ಪನೇ ಹಿಂದಿದ್ದೇವೆ. ಸೊ ಮೊದಲನೇ ಪಾಯಿಂಟ್ ಏನೆಂದರೆ, ನೀವು ನಿಮ್ಮ ಫೋನನ್ನು ಫುಲ್ ಚಾರ್ಜ್ ಮಾಡಬೇಡಿ. ಸೊ ನೀವು 20ಇಂದ ಹಿಡಿದು 80% ಒಳಗಡೆ ನಿಮ್ಮ ಫೋನನ್ನು ಯೂಸ್ ಮಾಡಿದರೆ ನಿಮ್ಮ ಬ್ಯಾಟ್ರಿಗೆ ಅದು ಸ್ವಲ್ಪ ಒಳ್ಳೆಯದು. ಸೊ ಸಾಕಷ್ಟು ಜನರು ರಾತ್ರಿಗೆ ಫೋನನ್ನು ಚಾರ್ಜ್ ಮಾಡಿ ಮಲಗುತ್ತಾರೆ. ಫಾಸ್ಟ್ ಚಾರ್ಜರ್ ಯಾವ ಥರ ಇದೆಯಲ್ಲ, ಅವರು ರಾತ್ರಿಗೆ ಚಾರ್ಜ್ ಹಚ್ಚೋದು ಸ್ವಲ್ಪ ಬಿಡಿ ಈಗ, ಯಾಕೆಂದ್ರೆ ಅದು ನಮ್ಮ ಬ್ಯಾಟ್ರಿಗೆ ತುಂಬಾನೇ ಎಫೆಕ್ಟ್ ಮಾಡುತ್ತದೆ. ಸೊ ಸಾಧ್ಯವಾದಷ್ಟು ನೀವು ನಿಮ್ಮ ಫೋನನ್ನು 80% ಚಾರ್ಜ್ ಮಾಡಿ ಮತ್ತು 80% ಇಂದ ಹಿಡಿದು 20% ವರೆಗೂ ಅದನ್ನ ಈಸಿಲಿ ನೀವು ಯೂಸ್ ಮಾಡಿ ನಂತರನೇ ಅದನ್ನು ಚಾರ್ಜ್ಗೆ ಹಚ್ಚಿ. ಅದನ್ನ ಫುಲ್ ಚಾರ್ಜ್ ಕೂಡ ಮಾಡಬೇಡಿ ಮತ್ತು ಅದನ್ನ ಲೋ ಚಾರ್ಜ್ ವರೆಗೂ ಕೂಡ ತರಬೇಡಿ. ಮತ್ತು ಎರಡನೇ ಪಾಯಿಂಟ್ ಏನಂದ್ರೆ, ನೀವು ನಿಮ್ಮ ಫೋನಲ್ಲಿ ಯಾವ ಆ್ಯಪ್ಗಳನ್ನು ಯೂಸ್ ಮಾಡಲ್ಲ ಅದನ್ನು ಡಿಲೀಟ್ ಮಾಡಿಬಿಡಿ. ಸೊ ನಿಮ್ಮ ಫೋನಲ್ಲಿ ಸಾಕಷ್ಟು ಆ್ಯಪ್ಗಳು ಇರುತ್ತವೆ, ನೀವು ಅದನ್ನು ಯೂಸ್ ಕೂಡ ಮಾಡಲ್ಲ, ಅಂದರೂ ಕೂಡ ನಿಮ್ಮ ಫೋನಲ್ಲಿ ಅವು ಅವೈಲೇಬಲ್ ಇರುತ್ತದೆ. ಆ ವೇಸ್ಟ್ ಆ್ಯಪ್ಗಳು ನಿಮ್ಮ ಬ್ಯಾಟ್ರಿಯನ್ನು ಕನ್ಸ್ಯೂಮ್ ಮಾಡುತ್ತದೆ. ನೀವು ಯೂಸ್ ಮಾಡಲ್ಲ ಅಂದರೂ ಕೂಡ ಆ ಆ್ಯಪ್ಗಳು ನಿಮ್ಮ ಬ್ಯಾಟ್ರಿ ಪವರನ್ನು ಸ್ವಲ್ಪ ಡ್ರೈನ್ ಮಾಡ್ತಾ ಇರುತ್ತದೆ. ಸೊ ಸಾಧ್ಯವಾದಷ್ಟು ನೀವು ಆ್ಯಪ್ ಯಾವುದು ಯೂಸ್ ಮಾಡ್ತೀರಾ ಅದನ್ನೇ ನೀವು ಇನ್ಸ್ಟಾಲ್ ಮಾಡಿ, ಉಳಿದಿದ್ದು ಎಲ್ಲನೇ ಡಿಲೀಟ್ ಮಾಡಿ. ಸೊ ಮೂರನೇ ಪಾಯಿಂಟ್ ಏನೆಂದರೆ ಹೀಟು. ಸೊ ನಿಮ್ಮ ಬ್ಯಾಟ್ರಿಯ ಎಲ್ಲಕ್ಕಿಂತ ದೊಡ್ಡ ಎನಿಮಿ ಹೀಟು. ಸೊ ನಿಮ್ಮ ಫೋನು ಯಾವಾಗ ಹೀಟ್ ಆಗುತ್ತದೆ ನೀವು ಆ ಟೈಮಿಗೆ ನಿಮ್ಮ ಫೋನನ್ನು ಯೂಸ್ ಮಾಡಬೇಡಿ. ಸಾಧ್ಯವಾದಷ್ಟು ಅದನ್ನು ಸ್ವಲ್ಪ ಕೋಲ್ಡ್ ಕಂಡೀಷನಲ್ಲಿ ಇಡಿ, ಅಂದರೆ ಅಷ್ಟು ಕೋಲ್ಡ್ ಕೂಡ ಇಡಬೇಡಿ. ಮಿಡ್ ರೇಂಜ್ ಒಳಗಡೆ ನೀವು ಫೋನನ್ನು ಯೂಸ್ ಮಾಡೋದು ಟ್ರೈ ಮಾಡಿ. ಯಾಕೆಂದರೆ ಹೆಚ್ಚಿಗೆ ಹೀಟು ನಿಮ್ಮ ಬ್ಯಾಟ್ರಿಗೆ ತುಂಬಾನೇ ಅದು ಡ್ರೈನ್ ಮಾಡುತ್ತದೆ, ಅದು ಸಾಕಷ್ಟು ಬ್ಯಾಟ್ರಿ ಕನ್ಸ್ಯೂಮ್ ಮಾಡುತ್ತದೆ. ಸೊ ಹೀಟೇ ನಿಮ್ಮ ಬ್ಯಾಟ್ರಿಯ ಎಲ್ಲಕ್ಕಿಂತ ದೊಡ್ಡ ಎನಿಮಿ. ಸೊ ಸಾಧ್ಯವಾದಷ್ಟು ನೀವು ನಿಮ್ಮ ಫೋನನ್ನು ಕೋಲ್ಡ್ ಕಂಡೀಷನಲ್ಲೇ ಇಡಿ. ಸೊ ನಾಲ್ಕನೇ ಪಾಯಿಂಟ್ ಏನೆಂದರೆ, ನೀವು ನಿಮ್ಮ ಫೋನ್ಗೆ ಒರಿಜಿನಲ್ ಚಾರ್ಜರ್ ಇಂದನೇ ಚಾರ್ಜ್ ಮಾಡಿ. ಹೌದು, ಸೊ ಬೇರೆ ಯಾವುದೇ ಥರ್ಡ್ ಕಂಪನಿ ಚಾರ್ಜರ್ ಇಂದ ನೀವು ಚಾರ್ಜ್ ಮಾಡಿದರೆ ನಿಮ್ಮ ಬ್ಯಾಟ್ರಿಗೆ ಇದು ತುಂಬಾನೇ ಎಫೆಕ್ಟ್ ಮಾಡುತ್ತದೆ. ಅದರಿಂದ ನಿಮ್ಮ ಬ್ಯಾಟ್ರಿಗೆ ಕೂಡ ತುಂಬಾನೇ ಇಶ್ಯೂ ಆಗುತ್ತದೆ. ಸೊ ನಿಮ್ಮ ಹತ್ರ ಯಾವುದೇ ಕಂಪನಿಯ ಚಾರ್ಜರ್ ಇಲ್ಲ ಅಂದರೆ ನೀವು ಸ್ವಲ್ಪ ಅಮೌಂಟನ್ನು ಹಾಕಿಕೊಂಡು ಅದನ್ನು ಪರ್ಚೇಸ್ ಮಾಡಿ. ಆದರೆ ನಿಮ್ಮ ಫೋನ್ಗೆ ಆದಷ್ಟು ನೀವು ಒರಿಜಿನಲ್ ಚಾರ್ಜರ್ ಇಂದಲೇ ಚಾರ್ಜ್ ಮಾಡಿ. ಸೊ ಇನ್ನೊಂದು ಪಾಯಿಂಟ್ ಏನಂದರೆ, ನೀವು ನಿಮ್ಮ ಫೋನ್ಗೆ ಆದಷ್ಟು ನಿಮ್ಮ ಫೋನಲ್ಲಿ ನೀವು ಡಾರ್ಕ್ ಥೀಮನ್ನೇ ಯೂಸ್ ಮಾಡಿ. ಸೊ ನೀವು ಎಷ್ಟು ವೈಟ್ ಥೀಮನ್ನು ಯೂಸ್ ಮಾಡ್ತಿರಲ್ಲ, ನಿಮ್ಮ ಫೋನ್ಗೆ ಅದು ಅಷ್ಟೇ ಸ್ವಲ್ಪ ಬ್ಯಾಟ್ರಿ ಅಬ್ಸರ್ವ್ ಮಾಡುತ್ತದೆ. ಸೊ ಅದರಿಂದ ಬ್ಯಾಟ್ರಿ ಡ್ರೈನಿಂಗ್ ಕೂಡ ಹೆಚ್ಚಾಗುತ್ತದೆ. ಸೊ ನೀವು ಆದಷ್ಟು ನಿಮ್ಮ ಫೋನ್ ಒಳಗಡೆ ಬೇರೆ ಬೇರೆ ಆ್ಯಪ್ ಒಳಗಡೆ ನೀವು ಡಾರ್ಕ್ ಥೀಮನ್ನೇ ಯೂಸ್ ಮಾಡಿಕೊಂಡು ನಿಮ್ಮ ಫೋನ್ಗೆ ಯೂಸ್ ಮಾಡಿ. ಸೊ ಇದರಿಂದ ನಿಮಗೂ ಕೂಡ ಸ್ವಲ್ಪ ಬೆನಿಫಿಟ್ಸ್ಗಳು ಇವೆ. ಸೊ ನಿಮ್ಮ ಕಣ್ಣಿಗೆ ಹೆಚ್ಚು ಎಫೆಕ್ಟ್ ಆಗುವುದಿಲ್ಲ. ಡಾರ್ಕ್ ಥೀಮು ಸ್ವಲ್ಪ ಬ್ಯಾಟ್ರಿಯನ್ನು ಕೂಡ ಕಡಿಮೆ ಅಬ್ಸರ್ವ್ ಮಾಡುತ್ತದೆ ಮತ್ತು ನಿಮ್ಮ ಕಣ್ಣಿಗೆ ಕೂಡ ಸೇಫ್ ಇಕ್ಕುತ್ತದೆ. ಸೊ ಆದಷ್ಟು ಡಾರ್ಕ್ ಥೀಮನ್ನೇ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ಆಗಿ ಕ್ರೋಮ್ ಆಗಿರಬಹುದು, ಯೂಟ್ಯೂಬ್ ಆಗಿರಬಹುದು, ಇನ್ಸ್ಟಾ ಆಗಿರಬಹುದು, ಅದರಲ್ಲಿ ಒಂದು ಅಡಿಷನಲ್ ಸೆಟ್ಟಿಂಗ್ ಇರುತ್ತದೆ. ಅದರಲ್ಲಿ ನೀವು ಡಾರ್ಕ್ ಥೀಮನ್ನೇ ಚೂಸ್ ಮಾಡಿಕೊಂಡು ಆ ವೆಬ್ ಅನ್ನ ಯೂಸ್ ಮಾಡಿ. ಯಾವುದೇ ಆ್ಯಪ್ ಇರಲಿ ನೀವು ಡಾರ್ಕ್ ಥೀಮನ್ನೇ ಹೆಚ್ಚಿಗೆ ಯೂಸ್ ಮಾಡಿ. ಮತ್ತು ನಿಮ್ಮ ಬ್ಯಾಟ್ರಿ ಯಾಕೆ ಪಿಕಪ್ ಕೊಡಲ್ಲ ಅಂತ ದೊಡ್ಡ ರೀಸನ್ ಏನಂದರೆ, ಸಾಕಷ್ಟು ಜನರು ಅವರ ಫೋನ್ಗೆ ಅಗೇನ್ ಅಂಡ್ ಅಗೇನ್ ಚಾರ್ಜ್ ಮಾಡ್ತಾ ಇರುತ್ತಾರೆ. ಸೊ ಅವರ ಫೋನಲ್ಲಿ 90% ಚಾರ್ಜ್ ಇದ್ದರೂ ಕೂಡ ಅವರು ಅದನ್ನು ಚಾರ್ಜ್ ಹಾಕುತ್ತಾರೆ. ಸೊ ಇದು ಮಾಡೋದು ಸ್ವಲ್ಪ ಕಡಿಮೆ ಮಾಡಿ. 80% ಒಳಗಡೆನೆ ಅದನ್ನು ಯೂಸ್ ಮಾಡಿ. ನೀವು ಅಗೇನ್ ಅಂಡ್ ಅಗೇನ್ ಚಾರ್ಜ್ ಹಾಕಬೇಡಿ. ಸೊ ನೀವು ಬಾರಿ ಚಾರ್ಜ್ ಹಾಕಿದರೆ ಅದು ನಿಮ್ಮ ಬ್ಯಾಟ್ರಿಗೆ ತುಂಬಾ ಎಫೆಕ್ಟ್ ಮಾಡುತ್ತಿದೆ. ಸೊ ನಿಮ್ಮ ಬ್ಯಾಟ್ರಿ ಸಲುವಾಗಿ, ನಿಮ್ಮ ಬ್ಯಾಟ್ರಿ ಹೆಲ್ತ್ ಸಲುವಾಗಿ ಇದು ಒಳ್ಳೆಯದಿಲ್ಲ. ನಿಮಗೆ ಎಷ್ಟು ಯೂಸ್ ಆಗುತ್ತದೆ ಅಲ್ಲ ಅಷ್ಟೇ ನೀವು ಚಾರ್ಜನ್ನು ಹಾಕಿ. ನೀವು ಹೆಚ್ಚಿಗೆ ಚಾರ್ಜ್ ಹಾಕಿದರೆ ನಿಮ್ಮ ಬ್ಯಾಟ್ರಿ ಸ್ವಲ್ಪ ಉಬ್ಬುತ್ತದೆ. ಸೊ ಅದರಿಂದ ಬ್ಯಾಟ್ರಿ ಇಶ್ಯೂ ಕೂಡ ಆಗುತ್ತದೆ. ಇನ್ನೊಂದು ಪಾಯಿಂಟ್ ಏನೆಂದರೆ, ಆಫ್ ಯುವರ್ ನೋಟಿಫಿಕೇಶನ್. ಹೌದು, ಸೊ ನಿಮ್ಮ ನೋಟಿಫಿಕೇಶನ್ ಅನ್ನ ಆಫ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ನೀವು ಎಲ್ಲನೇ ನೋಟಿಫಿಕೇಶನ್ ಅನ್ನ ಆಫ್ ಮಾಡಬೇಡಿ. ನಿಮಗೆ ಯಾವ ಇಂಪಾರ್ಟೆಂಟ್ ಇದೆ, ಯಾವ ಕೆಲಸ ಸಲುವಾಗಿ ಇದೆ ಅದರ ಆ್ಯಪ್ನ ನೋಟಿಫಿಕೇಶನ್ ಅನ್ನು ನೀವು ಆನ್ ಮಾಡಿ. ಉಳಿದಿದ್ದು ಎಲ್ಲ ವೇಸ್ಟ್ ಆ್ಯಪ್ಗಳ ನೋಟಿಫಿಕೇಶನ್ ಅನ್ನು ಆಫ್ ಮಾಡಿ. ಯಾಕೆಂದರೆ ಎಷ್ಟು ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತದೆ ನಿಮ್ಮ ಫೋನ್ನ ಬ್ಯಾಟ್ರಿ ಅಷ್ಟೇ ಡ್ರೈನ್ ಆಗುತ್ತದೆ. ಸೊ ನೋಟಿಫಿಕೇಶನ್ ಕೂಡ ನಿಮ್ಮ ಬ್ಯಾಟ್ರಿಯನ್ನು ಸ್ವಲ್ಪ ಅಬ್ಸರ್ವ್ ಮಾಡುತ್ತದೆ. ಯಾಕೆಂದರೆ ನೋಟಿಫಿಕೇಶನ್ಸ್ ನಿಮ್ಮ ಫೋನ್ಗೆ ಆಕ್ಟಿವ್ ಇಕ್ಕುತ್ತದೆ. ಸೊ ಎಷ್ಟು ಆಕ್ಟಿವ್ ಇರುತ್ತದೆ ಅಷ್ಟೇ ನಿಮ್ಮ ಚಾರ್ಜ್ ಖಾಲಿ ಆಗುತ್ತದೆ. ಸೊ ಇನ್ನೊಂದು ಪಾಯಿಂಟ್ ಏನಂದರೆ ಬ್ರೈಟ್ನೆಸ್ಸು. ಸೊ ನೀವು ಅಬ್ಸರ್ವ್ ಮಾಡಿರಬಹುದು, ನಮ್ಮ ಇಂಡಿಯನ್ ಪೇರೆಂಟ್ಸ್ನ ಫೋನ್ನ ಬ್ರೈಟ್ನೆಸ್ಸು ನಾವು ಈ ಥರ ಹಿಡಿದಿದ್ರೆ ನಮ್ಮ ಕಣ್ಣೆದುರು 1000 ವ್ಯಾಟ್ನ ಕರೆಂಟು ಜನರೇಟ್ ಆಗುತ್ತದೆ, ಆ ಥರ ಅನಿಸುತ್ತದೆ. ಫ್ರೆಂಡ್ಸ್, ನಿಮ್ಮ ಬ್ರೈಟ್ನೆಸ್ ಅನ್ನು ಆದಷ್ಟು ಸ್ವಲ್ಪ ಕಡಿಮೆ ಇಟ್ಟುಕೊಂಡು ಅದನ್ನು ಯೂಸ್ ಮಾಡಿ. ನಿಮ್ಮ ಪೇರೆಂಟ್ಸ್ ಕೂಡ ಬ್ರೈಟ್ನೆಸ್ ಅನ್ನು ಫುಲ್ ಆಗಿ ಇಟ್ಟುಕೊಂಡು ಅವರು ನೋಡುತ್ತಾರೆ.
ಸೊ ಅದರಿಂದ ಬ್ಯಾಟ್ರಿ ಇಶ್ಯೂ ಕೂಡ ಆಗುತ್ತಿದೆ ಮತ್ತು ಕಣ್ಣಿಗೆ ಕೂಡ ಸಾಕಷ್ಟು ಎಫೆಕ್ಟ್ ಬೀಳುತ್ತಿದೆ. ಸಾಕಷ್ಟು ಜನರು ಅವರ ಬ್ರೈಟ್ನೆಸ್ ಅನ್ನ ಆಟೋ ಮೋಡ್ ಅಲ್ಲಿ ಇಕ್ಕುತ್ತಾರೆ. ಇದನ್ನು ಕೂಡ ಒಳ್ಳೆಯದು, ಯಾವುದೇ ಪ್ರಾಬ್ಲಮ್ ಇಲ್ಲ. ಒಳ್ಳೆಯದು ನೀವು ನಿಮ್ಮ ಬ್ರೈಟ್ನೆಸ್ ಅನ್ನ ಮ್ಯಾನ್ಯುವಲ್ ಮೋಡ್ ಅಲ್ಲಿ ಅದನ್ನು ಯೂಸ್ ಮಾಡಿ. ನಿಮ್ಮ ಫೋನ್ ನ ಬ್ರೈಟ್ನೆಸ್ ಅನ್ನ ಕಡಿಮೆ ಇಟ್ಟುಕೊಂಡು ನೋಡಿ. ಇದರಿಂದ ನಿಮ್ಮ ಕಣ್ಣಿಗೆ ಕೂಡ ಹೆಚ್ಚಿಗೆ ಎಫೆಕ್ಟ್ ಆಗುವುದಿಲ್ಲ. ನಿಮಗೆ ಗೊತ್ತಿದೆ ನಮ್ಮ ಕಣ್ಣು ಎಷ್ಟು ಸೆನ್ಸಿಟಿವ್ ಇದೆ ಅಂತ. ಇನ್ನೊಂದು ಪಾಯಿಂಟ್ ಏನಂದ್ರೆ, ಡೋಂಟ್ ಯೂಸ್ ಯುವರ್ ಫೋನ್ ವೈಲ್ ಚಾರ್ಜಿಂಗ್. ಹೌದು, ಸಾಕಷ್ಟು ಜನರನ್ನ ಅಬ್ಸರ್ವ್ ಮಾಡಿರಬಹುದು, ಅವರು ಚಾರ್ಜ್ ಮಾಡ್ತಾನೆ ಫೋನ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇದು ಮಾಡೋದು ಚಲೋ ಇಲ್ಲ. ಇದರಿಂದ ನಿಮ್ಮ ಬ್ಯಾಟ್ರಿಗೆ ತುಂಬಾನೇ ಎಫೆಕ್ಟ್ ಬೀಳುತ್ತದೆ. ಸೊ ಇದು ಮಾಡಬೇಡಿ. ಆದಷ್ಟು ನೀವು ನಿಮ್ಮ ಫೋನ್ಗೆ ಚಾರ್ಜ್ ಅಲ್ಲೇ ಇಡಿ. ಸೊ ನೀವು ಚಾರ್ಜ್ ಮಾಡ್ತಾನೆ ಯೂಸ್ ಮಾಡಿದರೆ ಇದು ನಿಮ್ಮ ಫೋನ್ಗೆ ಮತ್ತು ನಿಮ್ಮ ಬ್ಯಾಟ್ರಿಗೆ ತುಂಬಾನೇ ಎಫೆಕ್ಟ್ ಬೀಳುತ್ತದೆ. ಇದರಿಂದ ನಿಮ್ಮ ಬ್ಯಾಟ್ರಿ ಡ್ರೈನಿಂಗ್ ಸಾಕಷ್ಟು ಆಗುತ್ತದೆ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸು. ಸೊ ನಾನು ಫೋನನ್ನು ಚಾರ್ಜ್ ಮಾಡುವಾಗ ಅದನ್ನು ಯೂಸ್ ಮಾಡ್ತಾ ಇರುತ್ತೇನೆ. ಅದರಿಂದ ನನ್ನ ಫೋನ್ ಬ್ಯಾಟ್ರಿ ಕೂಡ ಸಾಕಷ್ಟು ಡ್ರೈನ್ ಆಗಿದೆ. ಈ ಮಿಸ್ಟೇಕ್ಸ್ ಅನ್ನ ನೀವು ಮಾಡಬೇಡಿ. ನಿಮ್ಮ ಫೋನ್ ಚಾರ್ಜ್ ಆಗುವಾಗ ನೀವು ಅದನ್ನ ಸ್ವಲ್ಪ ಕಡಿಮೆನೇ ಯೂಸ್ ಮಾಡಿ. ಸೊ ಫ್ರೆಂಡ್ಸ್, ಇವು ಕೆಲವು ಮೇನ್ ಪಾಯಿಂಟ್ಸ್ಗಳು ಇವೆ. ನೀವು ನಿಮ್ಮ ಫೋನ್ಗೆ ಹೆಚ್ಚು ಪಿಕಪ್ ಬೇಕಂದರೆ ನೀವು ಈ ಪಾಯಿಂಟ್ಸ್ ಅನ್ನ ನೀವು ಸ್ವಲ್ಪ ಗಮನಕ್ಕೆ ಇಟ್ಟುಕೊಂಡು ನಿಮ್ಮ ಫೋನ್ಗೆ ಅದೇ ತರ ಚಾರ್ಜ್ ಮಾಡಿ, ಅದೇ ತರ ಯೂಸ್ ಮಾಡಿ. ಸೊ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿರಬಹುದು ಮತ್ತು ನಿಮಗೆ ಸ್ವಲ್ಪ ಇದರಿಂದ ಹೆಲ್ಪ್ ಆಗಿರಬಹುದು. ಸೊ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನ ಒಂದು ಲೈಕ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು 1K ಸಬ್ಸ್ಕ್ರೈಬರ್ಸ್ ಅನ್ನ ಮುಟ್ಟಲು ಸ್ವಲ್ಪನೇ ಹಿಂದಿದ್ದೇವೆ. ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.